ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಮೈಸೂರು ನಮ್ಮ ವಿಶ್ವವಿಖ್ಯಾತ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂತಹ ಸನ್ಮಾನ್ಯ ಶ್ರೀ ಲೋಕನಾಥ್ರವರೇ, ವೇದಿಕೆಯಲ್ಲಿರುವ ಕ್ರೀಡಾಪಟುಗಳಾದಂತಹ ಕುಮಾರಿ ಚೈತ್ರ ಅವರೇ, ವೆಂಕಟೇಶ್ ಅವರೇ, ಹಾಗೂ ಈ ವಿಶ್ವವಿದ್ಯಾನಿಲಯದ ಬೋರ್ಡ್ ಮೆಂಬರ್ಸ್ ಆದಂತಹ ಮನೋಹರ್ ಅವರೇ, ವಾಸುದೇವರವರೇ, ಡೀನ್ ಆದಂತಹ ಶ್ರೀ ಕಾರಟಗಿಯವರೇ, ವೇದಿಕೆಯಲ್ಲಿರುವ ವಿಶ್ವವಿದ್ಯಾನಿಲಯದ ವಿವಿಧ ಕಾಲೇಜುಗಳ ಪ್ರಾಂಶುಪಾಲರುಗಳೇ, ಅಧ್ಯಾಪಕ ವೃಂದದವರೇ, ಹಾಗೂ ಪ್ರಮುಖವಾಗಿ ಹಾಗೂ ಕೇಂದ್ರ ಬಿಂದುವಾಗಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮ ಮಿತ್ರರೇ, ಕಳೆದ ಸುಮಾರು 10 ದಿವಸಗಳಿಂದ ಈ ಹಾರ್ಟಿಕಲ್ಚರ್ ಏನು ವಿಶ್ವವಿದ್ಯಾನಿಲಯದ ರೆಪ್ರೆಸೆಂಟೇಟಿವ್ಸ್ ಬಂದು ನನಗೆ ಈ ಸ್ಪೋರ್ಟ್ಸ್ ಮೀಟ್ಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕು ಅಂತೇಳಿ ಕರೆದಾಗ ಭಾಳ ಸಂತೋಷ ಆಯಿತು. ಪ್ರಥಮವಾಗಿ ಏನಕ್ಕೆ ಅಂದರೆ ನಾನು ಬೇಸಿಕಲ್ ಸ್ಪೋರ್ಟ್ಸ್ ಪರ್ಸನ್ ಇದ್ದೆ. ನಾನು ನವೋದಯ ಸ್ಕೂಲಲ್ಲಿ ಓದಬೇಕಾದ್ರೆ ಒಂದು ಕ್ಲಸ್ಟರ್ ಲೆವೆಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ತನಕ ಖೋ ಪ್ಲೇಯರ್ ಆಗಿ ನನ್ನ ಸ್ಕೂಲ್ನ ರೆಪ್ರೆಸೆಂಟ್ ಮಾಡಿದ್ದೆ. ಇದ್ರ ಜೊತೆಗೆ ನಾನು ಮೈಸೂರಿನಲ್ಲಿ MBBS ಮಾಡುವಂಥ ಸಂದರ್ಭದಲ್ಲಿ ಇದೇ ಓವಲ್ ಗ್ರೌಂಡಿಗೆ ಬಂದ್ಬಿಟ್ಟು ರನ್ನಿಂಗ್ ಮಾಡ್ತಾಯಿದ್ದೆ. ಹಾಗಾಗಿ ಐ ಹ್ಯಾವ್ ಎ ಸ್ಪೆಷಲ್ ಪ್ಲೇಸ್. ಅವರು ಸ್ಪೆಷಲಿ ಓವಲ್ ಗ್ರೌಂಡಲ್ಲಿ ಇನಾಗ್ರೇಷನ್ ಇದೆ ಅಂತ ಹೇಳಿದ್ರೆ ಭಾಳ ಸಂತೋಷ ಆಯಿತು. ಇದೇ ಗ್ರೌಂಡ್ನಲ್ಲಿ ಹಲವಾರು ದಿವಸಗಳು ಬಂದ್ಬಿಟ್ಟು ನಾನು ರನ್ನಿಂಗ್ ಜಾಗಿಂಗ್ ಸಹ ಮಾಡಿದ್ದೇನೆ. ಸೊ ಒಂದು ನನ್ನ ನಾಸ್ಟಾಲ್ಜಿಕ್ ಮೂಮೆಂಟ್ಸ್ನ ಹಾಗಾಗಿ ಇಲ್ಲಿ ಜ್ಞಾಪಿಸ್ಕೊತಾ ಇದ್ದೇನೆ. ಕ್ರೀಡೆಗಳು ಭಾಳಷ್ಟು ಅತ್ಯವಶ್ಯಕ. ಈಗ ಪ್ರಚಲಿತ ವಿದ್ಯಮಾನದಲ್ಲಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಏನೇನು ಆಗ್ತಾಯಿದೆ, ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ನಮ್ಮ ವರ್ಕ್ ಹ್ಯಾಬಿಟ್ಸ್ ಇರ್ಬೋದು, ಅದರ್ ಹ್ಯಾಬಿಟ್ಸ್, ಅದರಲ್ಲಿ ಭಾಳಷ್ಟು ಪ್ರಮುಖವಾಗಿ ಮೊಬೈಲ್ ಅಡಿಕ್ಷನ್, ಮೊಬೈಲ್ ಅಂದರೆ ಸೋಷಿಯಲ್ ಮೀಡಿಯಾದು, ಇದನ್ನೆಲ್ಲದನ್ನು ಗಮನದಲ್ಲಿಟ್ಕೊಂಡ್ರೆ ನಾವು ಫಿಟ್ನೆಸ್ ಬಗ್ಗೆ ಭಾಳಷ್ಟು ಒತ್ತನ್ನು ಕೊಡಬೇಕಾಗ್ತದೆ. ಅದರಲ್ಲಿ ಈ ಏನು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಏನಿದೆ ಅವು ಭಾಳಷ್ಟು ಪ್ರಾಥಮಿಕವಾದ ಒಂದು ಪಾತ್ರವನ್ನು ವಹಿಸ್ತವೆ. ಗೇಮ್ಸು ನಮ್ಮ ಫಿಟ್ನೆಸ್ಗೆ ಒಂದು ಸಂದೇಶ. ಹಾಗಾಗಿ ಏನು ಈ ಯೂನಿವರ್ಸಿಟಿಯಿಂದ ಈ ಒಂದು ಸ್ಪೋರ್ಟ್ಸ್ ಇವೆಂಟ್ ನಡೀತಾ ಇದೆ, ಅದು ಭಾಳಷ್ಟು ಒಳ್ಳೆಯ ಇವೆಂಟು. ಇದೊಂದು ಮೋಟಿವೇಶನ್ ಥರ. ನಮ್ಮ ಕುಲಪತಿಗಳು